ಫ್ರೆಂಡ್ಸ್ ಟ್ರೈನ್ ಬಂದ್ಬಿಡುತ್ತೆ. ಲೇಟ್ ಆಯ್ತು, ಓಡಿ ಸೀಟ್ ಸಿಕ್ಕದೆ ನಮ್ಮ ಪರದಾಟ. ಇಲ್ಲಿಂದ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡೋಕ್ಕೆ. ಟ್ರೈನು ಎಷ್ಟು ಚೆನ್ನಾಗಿ ಮಳೆ ಹನಿ ಆಗ್ತಾ ಐತೆ ಬೇರೆ. ಸಕ್ಕದಾಗೈತೆ ವ್ಯೂ ಮಾತ್ರ ಇಲ್ಲಿಂದ. ಇಷ್ಟು ದಿನದಿಂದ ಹೇಳ್ತಿದ್ನಲ್ಲ, ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಅಂತ. ನೋಡ್ರಿ ಬಂತು, ಸಕ್ಕದಾಗೈತೆ ಕ್ಲೈಮೇಟ್ ಮಾತ್ರ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇವತ್ತು ನಾನು ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇವತ್ತು ನಾನು ದೊಡ್ಡಬಳ್ಳಾಪುರದಿಂದ ಹಿಂದೂಪುರ್ಗೆ ಟ್ರೈನ್ ಜರ್ನಿ ಮಾಡ್ತಾ ಇದ್ದೀನಿ. ಅಲ್ಲಿ ಹೇಳಿದ್ದೆ ನಿಮ್ಗೆ, ಮಾಕ್ಲಿದುರ್ಗಕ್ಕೆ ಹೋಗೋವಾಗ ಮಳೆಗಾಲದಲ್ಲಿ ಆ ಲೊಕೇಶನ್ ತುಂಬಾ ಸಖತ್ತಾಗಿ ಕಾಣಿಸುತ್ತೆ ಅಂತ. ಆ ಲೊಕೇಶನ್ ಮತ್ತೆ ಇವತ್ತು ನಿಮ್ಗೆ ತೋರಿಸ್ತೀನಿ. ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ನಾನು ಆಲ್ರೆಡಿ ದೊಡ್ಡಬಳ್ಳಾಪುರ ಸ್ಟೇಷನ್ ಅಲ್ಲಿ ಇದ್ದೀನಿ. ಟ್ರೈನ್ ಬರ್ತಾ ಇದೆ. ಇನ್ನೇನು 8:45 ಟ್ರೈನ್ಗೆ ಹೊರಡ್ತಾ ಇದ್ದೀನಿ. ಜಾಸ್ತಿ ಲೇಟ್ ಆಗೋಗೋದು ಬೇಡ ಅಂತ, ಬೆಳಗ್ಗೆ ವ್ಯೂ ಮಿಸ್ ಆಗೋತೈತೆ ಅಂತ. ಇದೆಲ್ಲ ನಮ್ಮ ದೊಡ್ಡಬಳ್ಳಾಪುರದ ಕೆರೆನೇ ನೋಡ್ರಿ, ಎಷ್ಟು ಸಖತ್ತಾಗಿದೆ ವಿಶಾಲವಾಗಿ. ಇದ್ ಕಡೆ ಎಲ್ಲ ಪಾರ್ಕ್ ಮಾಡ್ತಾ ಇದ್ದಾರೆ ಇವಾಗ. ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ವಾಕ್ ಮಾಡ್ಬೋದು. ತುಂಬ ದಿನ ಆದಮೇಲೆ ಈ ಪಯಣವನ್ನು ಬೆಳೆಸ್ತಾ ಇದ್ದೀವಿ. ತುಂಬ ದಿನ ಆಯಿತು ಟ್ರಾವೆಲಿಂಗ್ ಮಾಡಿ. ಇದು ನಿಮಗೋಸ್ಕರ ಮಾತ್ರ. ಯಾಕಂದರೆ ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ಒಂದು ಬ್ಯೂಟಿಫುಲ್ ಆದ ಜಾಗ ತೋರಿಸ್ತೀನಿ ಅಂತ ಹೇಳಿದ್ದೆ. ಈ ಜಾಗಕ್ಕೋಸ್ಕರನೇ ಈ ಪಯಣ. ಈ ಟ್ರೈನ್ ಬಂದು ಧರ್ಮವರಂ ಟ್ರೈನು. ಬೆಳಿಗ್ಗೆ 8:40ಕ್ಕೆ ಬರೋ ಟ್ರೈನ್ ಇದು. ಇದಕ್ಕೆ ಯಾಕೆ ಹೋಗ್ತಾ ಇದೀವಿ ಅಂದರೆ, ಬೆಳಿಗ್ಗೆ ವ್ಯೂನ ನೋಡಬೇಕು ಅಂತ. ಬೆಳಿಗ್ಗೆ ಹೋದ್ರೇ ಚೆನ್ನಾಗಿರೋದು ಈ ಜಾಗಕ್ಕೆ. ಇದು ಬಿಟ್ಟು ನೆಕ್ಸ್ಟ್ ಟ್ರೈನು 10 ಗಂಟೆಗೋ 10:15ಗೋ ಇದೆ. ಅದಕ್ಕೋದ್ರೆ ಸ್ವಲ್ಪ ಅಷ್ಟೊಂದು ವೆದರು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಮತ್ತು ವ್ಯೂ ಅಷ್ಟೊಂದು ಚೆನ್ನಾಗಿರಲ್ಲ ಅಂತೇಳಿ ಬೆಳಿಗ್ಗೆನೇ 8:15ಗೆ ಹೊರಡಿದ್ದೀನಿ. ಟ್ರೈನ್ ತುಂಬ ಫಾಸ್ಟ್ ಇದ್ದಾನೆ. ನಾನು ಮಾತಾಡೋದು ನಿಮ್ಗೆ ಗಾಳಿ ಜಾಸ್ತಿ ಇರ್ಬೋದು. ವಡ್ರಳ್ಳಿ ಸ್ಟಾಪ್ ಕೊಡ್ತಾನೆ. ವಡ್ರಳ್ಳಿ ಬಂತು. ದೊಡ್ಡಬಳ್ಳಾಪುರ ಆದ್ಮೇಲೆ ನೆಕ್ಸ್ಟು ಸ್ಟಾಪೇ ವಡ್ರಳ್ಳಿ. ನೋಡ್ರಿ, ವಡ್ರಳ್ಳಿ ಸ್ಟಾಪ್. ನಮ್ಮ ದೊಡ್ಡಬಳ್ಳಾಪುರ ಆಗ್ತಾ ಇದ್ದಂಗೆ ನೆಕ್ಸ್ಟು ವಡ್ರಳ್ಳಿ ಸ್ಟೇಷನ್ನು ಮೊದಲನೇ ಸ್ಟೇಷನ್ನು. ಏನೋ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ, ಏನೋ ರೈಲ್ವೆ ಕಾಮಗಾರಿಕೆ. ಯಾರೆಲ್ಲ ಘಾಟಿ ಟೆಂಪಲ್ಗೆ ಹೋಗ್ಬೇಕಾದಾಗ ಇದೇ ಜಾಗದಲ್ಲಿ ರೈಲ್ವೆ ಗೇಟ್ ಹಾಕ್ದಾಗ ನಿಂತಿರ್ತಿದ್ರಿ ಕಾಮೆಂಟ್ ಮಾಡಿ. ನೋಡ್ರಿ, ಇದೆಲ್ಲ ಘಾಟಿ ಟೆಂಪಲ್ಗೆ ಹೋಗ್ಬೇಕಾದ್ರೆ ಬರೋ ರೋಡು. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಐತೆ ಇಲ್ಲಿಂದ. ಅಲ್ಲಿ ನೋಡ್ರಿ, ದೂರದಲ್ಲಿರೋ ಮನೆಗಳು ಮತ್ತೆ ಇದ್ ಕಡೆ ಹೊಲ ಎಲ್ಲ ಎಷ್ಟು ನ್ಯಾಚುರಲ್ ಆಗಿ, ಎಷ್ಟು ಗ್ರೀನ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿಂದಾನೆ ಸ್ಟಾರ್ಟ್ ಆಗೋದು ನಮ್ಮ ಮಾಕ್ಲಿದುರ್ಗಕ್ಕೆ ದಾರಿ. ನೋಡ್ರಿ, ಟ್ರೈನ್ ಲೈಟಾಗಿ ಕ್ರಾಸ್ ಆಗ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ. ಮಾಕ್ಲಿಗೆ ಇನ್ನು ಸ್ವಲ್ಪ ದೂರದಲ್ಲೇ ಇದೀವಿ ನಾವು. ನೆಕ್ಸ್ಟು ಏನೋ ಪ್ರತಿ ಸಲ ಹೋದಾಗೂ ಏನೋ ಒಂಥರ ವೈಬ್ಸ್ ಆ ಜಾಗಕ್ಕೆ, ಏನೋ ಒಂಥರ ಖುಷಿ ಆಗುತ್ತೆ. ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಇದ್ ಕಡೆ ಇರೋ ಜಾಗ ಮತ್ತೆ ನನ್ನ ರೈಟ್ ಸೈಡ್ ಅಲ್ಲಿರೋ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ ಸೈಡು ಇದೆಲ್ಲ ಫಾರೆಸ್ಟ್ಗೆ ಸೇರುತ್ತೆ ಜಾಸ್ತಿ. ಆಲ್ಮೋಸ್ಟು ತುಂಬ ಚೆನ್ನಾಗಿರುತ್ತೆ. ಬಂದರೆ ನೀವು ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಟ್ರೈನಲ್ಲಿ ಬನ್ನಿ. ಮಾಕ್ಲಿದುರ್ಗಕ್ಕೆ ಬಂದೇ ಬಿಟ್ರಿ. ನೋಡ್ರಿ, ಮಾಕ್ಲಿದುರ್ಗ ಇದೆಲ್ಲ ರೈಲ್ವೆ ಸ್ಟೇಷನ್ನು. ರೈಲ್ವೆ ಸ್ಟೇಷನ್ ಸೇಮ್ ಎಲ್ಲ ಕಡೆನೂ ಸೇಮ್ ಇರುತ್ತೆ, ಏನಿಲ್ಲ. ಆದರೆ ಇಲ್ಲಿ ಕೋತಿಗಳು ಸಿಕ್ಕಾಪಟ್ಟೆ ಕಾಟ. ಎಲ್ಲಿ ನೋಡಿದ್ರು ಕೋತಿಗಳೇ ಜಾಸ್ತಿ. ಯಾಕಂದರೆ ಕಾಡು ಎಲ್ಲ ಜಾಸ್ತಿ ಇಲ್ಲೇ ಅಲ್ವಾ ಇರೋದು. ಟ್ರೈನಲ್ಲಿ ಹೋಗೋರೆಲ್ಲ ಏನಾದರೂ ತಿಂಡಿ ಕೊಡ್ತಾ ಇರ್ತಾರೆ ಅಂತ ಎಲ್ಲ ಇಲ್ಲೇ ಇರ್ತವೆ. ಆಲ್ಮೋಸ್ಟ್ ಇಲ್ಲೊಂದು ಕೋತಿಗಳ ಕಾಟ ಮಾತ್ರ. ಬಂದರೆ ನೀವು ಅದು ನೋಡ್ಬೋದು. ಮಾಕ್ಲಿ ಬಿಟ್ಟ ಸಕ್ಕದಾಗೈತೆ ವ್ಯೂ ಮಾತ್ರ ಇಲ್ಲಿಂದ. ಇಷ್ಟು ದಿನದಿಂದ ಹೇಳ್ತಿದ್ನಲ್ಲ, ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಅಂತ. ನೋಡ್ರಿ, ಬಂತು, ಸಕ್ಕದಾಗೈತೆ ಕ್ಲೈಮೇಟ್ ಮಾತ್ರ. ಮಳೆ ಒಂದಿಲ್ಲ ಅಷ್ಟೇ, ಸೂಪರ್ ಆಗೈತೆ ಮಾತ್ರ. ಅನ್ಕೊಂಡಂಗೆನೆ ಮಾಕ್ಲಿದುರ್ಗದ ಬೆಟ್ಟ ಕಾಣಿಸ್ತಾ ಇದೆ. ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ನೋಡ್ರಿ, ಇಲ್ಲಿಂದ ಎಷ್ಟು ಗ್ರೀನ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ, ನಾನು ಇಲ್ಲಿ ಬರೋಕ್ಕೋಸ್ಕರ ಯಾವಾಗ ಬಂದ್ರೂ ಬೇಜಾರು ಅನ್ಸಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೆದರ್ ಮಾತ್ರ. ಯಾವುದೇ ಜಾಗಕ್ಕೂ ಮಾನ್ಸೂನ್ ಅಲ್ಲಿ ಹೋದ್ರೇನೆ ಮಜಾ ಬರೋದು. ಯಾಕೆ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾವು ನೋಡೋದಾಗ್ಲಿ, ಅಲ್ಲಿರೋ ಲೊಕೇಶನ್ ಆಗ್ಲಿ. ನೋಡ್ರಿ, ಇಲ್ಲಿಂದಾನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ಹತ್ರಕ್ಕೆ ಹೋಗುತ್ತೆ ಟ್ರೈನು, ನಿಧಾನಕ್ಕೆ ಹೋಗ್ತಾ ಇದೆ ಟ್ರೈನು. ಜೋಗ್ ಫಾಲ್ಸ್ ಒಂದಿಲ್ಲ ಅಷ್ಟೇ, ಇಲ್ಲ ಅಂದಿದ್ರೆ ಇನ್ನೂ ಸಖತ್ತಾಗಿರೋದು ಕ್ಲೈಮ್ಯಾಕ್ಸು.
ನೋಡಿದ್ರಲ್ಲ ಹೆಂಗಿತ್ತು ಅಂತ ಲೊಕೇಶನ್ನ ಇಷ್ಟು ಹತ್ರದಿಂದ ನೋಡ್ಬೋದು. ನನಗಂತೂ ತುಂಬಾನೇ ಖುಷಿ ಆಯ್ತು ನೋಡ್ರಿ ಇಷ್ಟು ಹತ್ರದಿಂದ ಬೆಟ್ಟನ ಇಲ್ಲಿರೋ ನೇಚರ್ ಎಲ್ಲ ನೋಡ್ಕೊಂತ ಆರಾಮಾಗಿ ಹೋಗ್ಬೋದು, ಅಷ್ಟು ಚೆನ್ನಾಗಿದೆ. ತುಂಬಾ ಜನ ನೋಡಕ್ ಬಂದವರು ಎಲ್ಲಾರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ನೋಡ್ರಿ. ಒಳಗಡೆ ಎಲ್ಲಾ ಡೋರ್ಗಳಲ್ಲೂ ನಿಂತಿದ್ದಾರೆ. ಸಖತ್ ಸ್ಪೀಡ್ ಆಗೋತಾವನೆ ಟ್ರೈನ್ ಮಾತ್ರ ನಿಲ್ಸೋದೇ ಇಲ್ಲ. ಒಂದೇ ಒಂದು ವ್ಯೂ ತೆಗಿಯೋಕ್ಕೂ ಅಷ್ಟು ಸ್ಪೀಡಾಗಿ ಬರ್ತಾನೆ. ಸೂಪರ್ ಎಕ್ಸ್ಪೀರಿಯನ್ಸ್ ಮಾತ್ರ. ಅವತ್ತು ನೋಡಿದ್ದಕ್ಕೂ ಇವತ್ತು ನೋಡೋದಕ್ಕೂ ತುಂಬ ಚೆನ್ನಾಗೈತೆ ಮಾತ್ರ. ಬೆಟ್ಟ ಇವಾಗ ಸ್ವಲ್ಪ ಫುಲ್ಲು ಗ್ರೀನರಿ, ಇದೆಲ್ಲ ಒಂಥರ ಎಕ್ಸ್ಪೀರಿಯೆನ್ಸು. ನಾನು ಮ್ಯಾಕ್ಸಿಮಮ್ ನೋಡ್ತೀನಿ ಎಲ್ಲಿವರೆಗೂ ಆಗುತ್ತೋ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಅದೆಲ್ಲ ನಿಮಗೋಸ್ಕರ ಸಿಕ್ಕಾಪಟ್ಟೆ ಗಾಳಿ ಬೇರೆ ಮಾತ್ರ. ನೆಕ್ಸ್ಟ್ ಸ್ಟೇಷನ್ ಬಂದು ತೊಂಡೆಬಾವಿಗೆ ತಲುಪ್ತೀವಿ. ತೊಂಡೆಬಾವಿ ಆದಮೇಲೆ ನೆಕ್ಸ್ಟ್ ಗೋರಿಬಿದನೂರು ಹತ್ರ ಮುಂದೆ ಹೋಗೋಣ. ಇನ್ನೂ ಕೆಲವು ಊರುಗಳಿವೆ ನೋಡ್ರಿ. ಇದೆಲ್ಲ ಸಿಮೆಂಟ್ ಫ್ಯಾಕ್ಟ್ರಿ ರೋಡು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ, ಅದೆಲ್ಲ ಸಿಮೆಂಟ್ ಫ್ಯಾಕ್ಟ್ರಿನೇ. ನೋಡ್ರಿ ಇಲ್ಲೆಲ್ಲ ಲಾರಿಗಳೆಲ್ಲ ನಿಂತಿದ್ದಾವೆ ನೋಡ್ಬೋದು ನೀವೆಲ್ಲ. ಅದೆಲ್ಲ ಸಿಮೆಂಟ್ ಫ್ಯಾಕ್ಟ್ರಿಗೆ ಸೇರಿದ್ದೆ. ತೊಂಡೆಬಾವಿ ಬಿಟ್ಟಾದ್ಮೇಲೆ ಗೋರಿಬಿದನೂರು ರೂಟ್ ಇದು ನೋಡ್ರಿ. ಈ ರೂಟ್ ಬಂದು ಬರೀ ಕಲ್ಲು ಬಂಡೆ ಬೆಟ್ಟಗಳ ರೂಟ್ ಇತ್ತು. ಅಲ್ಲೆಲ್ಲ ನಮಗೆ ಗ್ರೀನರಿ ಕಾಣಿಸ್ತು. ಆದರೆ ಇಲ್ಲಿ ಇವಾಗ ತೊಂಡೆಬಾವಿ ಸೈಡ್ ಬಂದರೆ ಫುಲ್ಲು ಬೆಟ್ಟ, ಬರೀ ಬಂಡೆ ಮತ್ತು ಜಾಲಿ ಮರಗಳೇ ಜಾಸ್ತಿ ಕಾಣಿಸ್ತವೆ ಇನ್ನು ಮುಂದೆ ಈ ರೋಡಲ್ಲಿ. ನಮಗೆ ಗೋರಿಬಿದನೂರು ಬಿಡ್ತಾ ಇದ್ದಂಗೆ ಇನ್ನು ಕಾಣಿಸೋದೆಲ್ಲ ಬರೀ ಜಾಲಿ ಮರಗಳೇ ನೋಡ್ರಿ. ಈ ವೆದರ್ ನೋಡ್ರಿ, ಅಲ್ಲಿ ಯಾವ ಥರ ಇತ್ತು ಗ್ರೀನರಿ, ಇಲ್ಲಿ ಯಾವ ಥರ ಕಾಣಿಸುತ್ತೆ ನಿಮಗೆ ಅಂತ. ಹೋಗ್ತಾ ಇದ್ದ ಜಾಗಗಳೆಲ್ಲ ಕ್ಲೈಮೇಟ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ನಿಮಗೆಲ್ಲ ಒಂಥರ ಬೇರೆ ಥರನೇ ಕಾಣಿಸುತ್ತೆ. ಏನು ಅಲ್ಲೊಂಥರ ಇತ್ತು ಇಲ್ಲೊಂದು ಥರ ಇತ್ತು ಅಂತ. ಜಾಗಗಳು ಅದೇ ಥರ ನೋಡ್ರಿ. ಇವೆಲ್ಲ ಸೋಲಾರ್ದು, ಫುಲ್ಲು ಸೋಲಾರ್ದು ಇದಿದೆ ಇಲ್ಲೆಲ್ಲ. ಆಲ್ಮೋಸ್ಟ್ ಎಷ್ಟೋ ಎಕರೆಗಳು ಹಾಕಿದ್ದಾರೆ ಅನ್ಕೊತೀನಿ. ತುಂಬ ಇದೆ, ನೋಡೋಕ್ಕೆ ಸಾಲಲ್ಲ ಅಷ್ಟು ಸೋಲಾರ್ ಇದೆ. ಬಂದು ನಿಲ್ಸವ್ರೆ ಗೋರಿಬಿದನೂರು ಸ್ಟಾಪು. ಒಂದು ಸೀಟ್ ಇಲ್ಲ ನೀನು ಕುತ್ಕೊಳ್ಳೋಣ ಅಂದ್ರೆ. ಅಷ್ಟು ಜನರಲ್ ಟ್ರೈನಲ್ಲಿ ಬಂದರೆ ಯಾವಾಗೂ ಇದೇ ತಲೆನೋವು. ಸಿಕ್ಕಾಪಟ್ಟೆ ಜನ ಅವರೇ. ಅವಾಗಿಂದ ಹುಡುಕ್ತಾನೆ ಇದ್ದೀವಿ, ಒಂದೇ ಒಂದು ಸೀಟ್ ಇಲ್ಲ ನೋಡ್ರಿ. ಗೋರಿಬಿದನೂರ್ದು ಯಾವುದೇ ಸ್ಟೇಷನ್ ನೋಡಿದ್ರು ಸೇಮ್ ಇದೇ ಥರ ಕಟ್ಟಿರ್ತಾರೆ, ಏನು ಚೇಂಜಸ್ ಏನಿಲ್ಲ. ಈ ಕಡೆನೂ ಸೇಮೇ, ಯಾವುದೇ ಚೇಂಜಸ್ ಏನಿಲ್ಲ. ಎಲ್ಲ ಸೇಮ್ ಸ್ಟೇಷನ್ನು, ಎಲ್ಲ ಸೇಮ್ ಒಂದೇ ಥರನೇ ಇರ್ತವೆ. ನಾಗೋ ಇದು ಕಡೆಗೋ ನೋಡ್ರಿ ಹೆಂಗವ್ರೆ ಜನ. ಇದ್ ಕಡೆ ಬಿದ್ದು ಓಡ್ತಾವ್ರೆ. ಹಿಂದೂಪುರ ರೈಲ್ವೆ ಸ್ಟೇಷನ್ನು ನೋಡ್ರಿ. ಇದೆಲ್ಲ ಹಿಂದೂಪುರ ರೈಲ್ವೆ ಸ್ಟೇಷನ್ನು. ಹಿಂದೂಪುರ ರೈಲ್ವೆ ಸ್ಟೇಷನ್ ಬಿಟ್ಟು ಮೆಟ್ಲಕ್ಕಿ ಹೋಗ್ತಾ ಇದ್ದೀವಿ ನೋಡ್ಬೋದು. ಇದೇ ಫೈನಲ್ ಆಗಿ ಬಂದಿದ್ದೀವಿ, ಇಲ್ಲಿವರೆಗೂ ಬಂದಿದ್ದೀವಿ. ನಿಮಗೆ ನೋಡ್ಸೋಣ ಈ ಜಾಗ ಅಂತ. ಅದೊಂದು ಜಾಗ ನಿಮಗೆ ನೋಡಿಸ್ಬೇಕಾಗಿತ್ತು. ಹಿಂದಿನ ವಿಡಿಯೋದಲ್ಲಿ ಮುಂಚೆನೇ ಹೇಳಿದ್ದೆ, ಆ ಜಾಗದ ಬಗ್ಗೆ ತೋರಿಸ್ತೀನಿ. ಆ ಜಾಗ ನಿಮಗೆ ಮಳೆಗಾಲದಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ, ತೋರಿಸಿದ್ದೀನಿ. ಇವಾಗ ನಾವು ಹೊರಡೋ ಸಮಯ. ಟ್ರೈನ್ ಬಂದು 2:15 2:45 ಅಲ್ಲಿವರೆಗೂ ಯಾವುದಾದ್ರೂ ಜಾಗ ಇದ್ದರೆ ಅಲ್ಲೂ ಹೋಗೋಣ. ಸಖತ್ತಾಗಿತ್ತು ಮತ್ತು ಎಕ್ಸ್ಪೀರಿಯೆನ್ಸು. ಒಳ್ಳೆ ಜಾಗ ಮತ್ತು ಒಳ್ಳೆ ವೆದರು. ಅವತ್ತು ನೋಡಿದ್ದಕ್ಕೂ ಈ ಸಲ ನೋಡಿರೋದಕ್ಕೂ ತುಂಬಾ ಚೇಂಜಸ್ ಐತೆ. ಈ ಫುಲ್ ಬ್ಲಾಗ್ ಎಲ್ಲ ಎಂಡ್ವರೆಗೂ ನೋಡಾದ್ಮೇಲೆ ನಿಮ್ಗೆ ಯಾವ ಥರ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಿಂದೂಪುರ ರೈಲ್ವೆ ಸ್ಟೇಷನ್. ನೀವು ಯಾರು ಟ್ರೈನ್ ಮೇಲೆಗಡೆ ನೋಡಿರಲ್ಲ ಯಾವ ಥರ ಇರುತ್ತೆ ಮೇಲೆಗಡೆ ಸೆಟಪ್ ಎಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ ಟ್ರೈನ್ ಬರ್ತಾ ಇದೆ ಮೇಲೆಗಡೆ ಎಲ್ಲ. ನಾವು ಇಲ್ಲಿಂದ ಹೊರಡೋ ಸಮಯ ಆಯಿತು. ನಮ್ಮ ಟ್ರೈನ್ ಇನ್ನೇನು ಬಂದೇ ಬಿಡ್ತು ನೋಡ್ರಿ. ಇದೇ ನಮ್ಮ ದೊಡ್ಡಬಳ್ಳಾಪುರಕ್ಕೆ ರಿಟರ್ನ್ ಟ್ರೈನ್ ಟಿಕೆಟ್ ಎಲ್ಲ ತೊಗೊಂಡಿದ್ದಾಯಿತು, ಇನ್ನೇನು ಹೊರಡೋದೆ. ಈ ಟ್ರೈನಲ್ಲಿ ನೋಡ್ರಿ ಎಷ್ಟು ಸ್ಪೇಸ್ ಇದೆ ಅಂತ, ಎಷ್ಟು ಚೆನ್ನಾಗಿ ಲೊಕೇಶನ್ ನೋಡ್ತಾ ಇರ್ಬೋದು. ಆದರೆ ಹಿಂದೆ ಬಂದು ಟ್ರೈನಲ್ಲಿ ನಾನು ಅದರಲ್ಲಿ ಒಂದೇ ಜಾಗ ಒಬ್ಬರು ನಿಂತ್ಕೊಳೋದು ಹೆಚ್ಚು ನೋಡಿ. ಇದ್ರಲ್ಲಿ ಸ್ಪೇಸ್ ಚೆನ್ನಾಗಿದೆ. ಒಂದೇ ಭಾರತ್ ಟ್ರೈನ್ ಹೋಗ್ತಾ ಐತೆ, ಒಂದೇ ಭಾರತ್ ನೋಡಿ. ಅವಾಗಿಂದ ಕಾಣಿಸಿಲ್ಲ, ಯಾವುದು ಬಂದಿಲ್ಲ, ಈಗ ಜಸ್ಟ್ ಬಂತು. ಬಂದಾಗಿಂದ ಲೊಕೇಶನ್ ತೋರಿಸಿದ್ದೆ ಆಯಿತು. ಇವಾಗ ಒಳಗಡೆ ಹೋಗೋಣ, ಟ್ರೈನ್ ಒಳಗಡೆ ಯಾವ ಥರ ಇದೆ ಅಂತ ನೋಡಿ. ಇದು ತುಂಬ ಸ್ಪೇಸ್ ಆಗಿದೆ, ತುಂಬ ಜನ ನಿಂತ್ಕೊಬೋದು. ಮಿನಿಮಮ್ಮು ಎಷ್ಟು ಸೀಟು ಕಂಫರ್ಟಬಲ್ ಅಷ್ಟೇ ಚೆನ್ನಾಗಿದೆ ನೋಡಿ. ಎಲ್ಲಾದರೂ ಕಿಟಕಿ ಪಕ್ಕ ಕುತ್ಕೋಬಾರ್ದೆ ಅಂತ ಅವಾಗಿಂದ ಸೀಟ್ ಹುಡುಕ್ತಾನೆ ಇದ್ದೀನಿ, ಒಂದು ಸೀಟು ಸಿಗ್ತಾ ಇಲ್ಲ. ಹಿಂದೆ ಮುಂದೆ ಟ್ರಾವೆಲ್ ಮಾಡೋದೇ ಆಗೋಯ್ತು ನಂದು. ಸೀಟ್ ಆದರೂ ಇಲ್ಲೇ ಇದೆ ಸೀಟು, ಬನ್ನಿ ನಿಮ್ಮದೇ ಇಲ್ಲೆಲ್ಲಾದರೂ ಕುತ್ಕೊಂಡ್ಬಿಡೋಣ. ಕಿಟಕಿ ಪಕ್ಕ ಕುತ್ಕೊಂಡು ಎಕ್ಸ್ಪ್ಲೋರ್ ಮಾಡೋದೇ ಒಂದು ಸ್ವಲ್ಪ ಚೆನ್ನಾಗಿರೋದು. ಮಸಾಲ ವಡ ತಿನ್ನಿ ಬನ್ನಿ, ಮಸಾಲ ವಡ.
ಸಕ್ಕತ್ತಾಗೈತೆ ಮಸಾಲ ವಡೆ. ಇದು ಬಂದು ಘಾಟಿ ಸೈಡ್ ಕಾಣಿಸೋ ಗೋಶಾಲೆ. ನೀವೆಲ್ಲರೂ ನೋಡೇ ಇರ್ತೀರ, ಇಲ್ಲಿ ಹೋಗೇ ಇರ್ತೀರ. ಗೋಶಾಲೆ ಇದು ಹಸುಗಳು ಸಾಕಾಣಿಕೆ ಮಾಡೋ ಅಂಥದ್ದು, ಘಾಟಿಯಲ್ಲಿ ಇರೋವಂಥದ್ದು. ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ ಇರೋದು ಈ ಸೈಡೇನೆ, ಮತ್ತೆ ಡ್ಯಾಮ್ ಇರೋದು ಈ ಸೈಡೇನೆ. ನೋಡ್ರಿ, ಉಯ್ ಏನಿದು ಹಳ್ಳ, ವಾ ಸಖತ್ ಆಳ ಇತ್ತು. ದೊಡ್ಡಬಳ್ಳಾಪುರ ನಾವು ಬಂದಿದ್ದ ಟ್ರೈನ್ ಇದೆ 2:45 2:15 ಬಿಟ್ಟವನು, ಇವಾಗ ಬಂದವನೆ. ಇದೇ ಟ್ರೈನೇ ನಾವು ಬಂದಿದ್ದು. ಸಕ್ಕದಾಗೈತೆ, ಒಳ್ಳೆ ಸ್ಪೀಡಾಗಿ ಬರ್ತಾನೆ. ಟೈಮ್ ಪಿಕಪ್ ಸಕ್ಕದಾಗೈತೆ ಟ್ರೈನ್ ಮಾತ್ರ. ಒಳಗಡೆ ಸಕ್ಕದಾಗಿತ್ತು ಮಾತ್ರ. ಹಿಂದೆ ಕಡೆನೋ ಮುಂದೆ ಕಡೆನೋ ಡ್ರೈವರ್ ಇರೋದು ಗೊತ್ತಿಲ್ಲ, ಇಲ್ಲ ಅಂದರೆ ಡ್ರೈವರ್ನ ತೋರಿಸ್ತಿದ್ದೆ, ಡ್ರೈವರ್ ಅಂಕಲ್ನ. ಚೆನ್ನಾಗಿತ್ತು, ಒಳ್ಳೆ ಸ್ಪೀಡಾಗಿ ಹೊಡ್ಕೊಂಬಂದ. ಹೊಡೀರಿ ಚಪ್ಪಾಳೆ ನಮ್ಮ ಜನಕ್ಕೆ. ಎಲ್ಲ ಸರ್ಕಸ್ ಮಾಡ್ತಾವ್ರ ಹತ್ತು ಕಡೆ ಹೋಗೋಕ್ಕೆ.